ಕರ್ಮಾನುಬಂಧೀನಿ, ಕರ್ಮದ ಅನುಬಂಧದಿಂದ ಹುಟ್ಟಿದಂತಹ ಟೊಂಗೆ ಟಿಸಿಲುಗಳು ಇಡೀ ಜಗತ್ತಿನ ಪೀಳಿಗೆಗಳ ವ್ಯಾಪ್ತಿ ಎಲ್ಲವನ್ನು ವಿವರಿಸಿ ಅದನ್ನು ತಿಳಿಯಲಿಕ್ಕೋಸ್ಕರ ವೇದವೆಂಬ ಎಲೆಗಳನ್ನ ಅರಿತುಕೊಳ್ಳಬೇಕು. ಅದು ಮೋಕ್ಷದ ಫಲವನ್ನ, ಪಾಪ ಪುಣ್ಯದ ಕರ್ಮದ ಫಲವನ್ನು ನೀಡುತ್ತೆ. ಅದನ್ನ ಮರವನ್ನು ಮತ್ತು ಮರಕ್ಕೆ ಆಧಾರಭೂತವಾದ ಊರ್ಧ್ವವನ್ನು ಹುಡುಕಿ 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 ಮರದಿಂದ ಬೇರೆಯಾಗಿ, ಅಂದ್ರೆ ಮರ ಶಾಶ್ವತ ಅಲ್ಲ, ನೆಲ ಶಾಶ್ವತ. ಆದ್ರಿಂದಾಗಿ ಮರದಿಂದ ಬೇರ್ಪಡಿಸಬೇಕು ಅಂದ್ರೆ ಅಸಂಗವೆಂಬ ಶಸ್ತ್ರವನ್ನು ಹಿಡಿದು ಬೇರ್ಪಡಿಸಬೇಕು. ಆಗ ಅವನು ಕಾಣಿಸಿಕೊಳ್ತಾನೆ. ಅದಕ್ಕೆ ನಮ್ಮಲ್ಲಿರುವ ಗುಣಲಕ್ಷಣಗಳೇನು ಅಂತ ತಿಳಿಸಿ, ನಾವು ಹೇಗಿರ್ಬೇಕು ಅನ್ನೋದನ್ನು ತಿಳಿಸಿ, ಹಾಗೆ ಪ್ರಯತ್ನಿಸಿದರೆ ಏನ್ ಸಿಗುತ್ತೆ ಅನ್ನೋದನ್ನ ನಿರೂಪಿಸ್ತಾ ಮೋಕ್ಷದ ಪರಿಚಯವನ್ನು ಮಾಡಿಕೊಡ್ತಾ ಆ ಮೋಕ್ಷದ ನಿಯಾಮಕನಾದ ಪರಮಾತ್ಮನ ವ್ಯವಸ್ಥೆ ಏನು ಅಂತ ಹೇಳ್ತಾ ಬಂದ್ರು. ಹೇಳ್ತಾ ಹೇಳ್ತಾ ನಮ್ಮ ನಿತ್ಯದ ಅನೇಕ ಕಾರ್ಯಭಾರಗಳಲ್ಲಿ ಅವನು ಹಾಸುಹೊಕ್ಕಾಗಿ ನಮ್ಮ ಶರೀರದ ಪ್ರವೇಶದಿಂದ ಹಿಡಿದು ನಿತ್ಯದಲ್ಲಿ ಉಣ್ಣುವ ನಮ್ಮ ದೈಹಿಕ ಭೋಗಗಳಿಂದ ಎಲ್ಲವನ್ನು ಅನುಸರಿಸಿ ಜೀವದ ಕೊನೆ ಇರುವ ತನಕವೂ ಕೂಡ ಅವನು ನಮ್ಮ ಕಾರ್ಯಭಾರಗಳನ್ನ, ಮನಸ್ಸು ಮೊದಲಾದ ಇಂದ್ರಿಯಗಳನ್ನ ನಿಗ್ರಹಿಸಿ ನಿರ್ವಹಿಸ್ತಾ ಇರ್ತಾನೆ. ಪ್ರಾಣನ ಜೊತೆಗೆ ಹೇಗೆ ಗಂಧವನ್ನು ಗಾಳಿ ಆರಾಮವಾಗಿ ಎತ್ತಿಕೊಂಡು ಹೋಗುತ್ತೋ ಹಾಗೆ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಜೀವವನ್ನ ವಾಯುವಾಹನನಾಗಿ ಕರೆದೊಯ್ತಾನೆ. ಅಷ್ಟೇ ಅಲ್ಲ, ಸಮಸ್ತ ಜೀವರಾಶಿಗಳಲ್ಲೂ ಭೂಮಿಯ ಇಡೀ ಎಲ್ಲ ಪ್ರದೇಶಗಳನ್ನು ಒಂದು ಪಾದದಿಂದ ವ್ಯಾಪಿಸಿ ಗಿಡಮರಗಳಿಂದ ಪುಷ್ಟಿಯನ್ನ ಕೊಟ್ಟು ಸೂರ್ಯ ಚಂದ್ರರಲ್ಲಿ ನಿಂತು ತಾನು ಮಾತ್ರ ಸೂರ್ಯ ಚಂದ್ರರಿಂದ ಯಾವುದೇ ಬೆಳಕನ್ನ ಪಡೆಯದೆ ಪ್ರತಿ ಜೀವಗಳ ಶರೀರದಲ್ಲಿ ಅಗ್ನಿಯಾಗಿಯೂ ನೆಲೆಸಿ ಉಂಡ ಪದಾರ್ಥವನ್ನ ನಾಲ್ಕಾಗಿರುವುದನ್ನ ಮೂರಾಗಿ ವಿಭಾಗ ಮಾಡಿ 2 ರೀತಿಯ ಫಲಗಳನ್ನ ಒಂದು ಜೀವಕ್ಕಾಗಿ ನಿರಂತರ ಕೊಡ್ತಾ, ಆದ್ರೆ ತಾನು ಮಾತ್ರ ಏನನ್ನು ಸ್ವೀಕರಿಸದೆ ಅನ್ನು ಫಲಶೂನ್ಯನಾಗಿ, ಕರ್ಮಶೂನ್ಯನಾಗಿ, ಗುಣಶೂನ್ಯನಾಗಿ, ಗುಣ ಅಂದ್ರೆ ಸತ್ವ ರಜಸ್ಸು ತಮಸ್ಸು ಅನ್ನುವ ಗುಣಗಳ ಪ್ರಭಾವಕ್ಕೆ ಒಳಗಾಗದೆ ಭಗವಂತ ಈ ಜಗತ್ತನ್ನ ನಿರ್ವಹಣೆ ಮಾಡುತ್ತಾನೆ. ಅಂದ್ರೆ 1 ರಿಂದ 5 ಪ್ರಪಂಚದ 5 ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದಿಂದ ಉಂಟಾದಂತಹ ಈ ಜಗತ್ತಿನ 4 ವಿಧವಾದ ಆಹಾರವನ್ನು ದೇಹದ 3 ವಿಧವಾಗಿ ವಿಭಾಗಿಸಿ ಪ್ರಾಣ ಮತ್ತು ಅಪಾನ ಅನ್ನುವ 2ರ ಸಹಾಯದಿಂದ ಒಬ್ಬನಾದ ಜೀವಕ್ಕೆ ಪುಣ್ಯ ಫಲಗಳೆಂಬ ಫಲವನ್ನ ಉಣ್ಣಬೇಕಿರುವಂತಹ ಜೀವಕ್ಕೆ ತಾನು ಫಲಶೂನ್ಯನಾಗಿ ಕಾರ್ಯಭಾರವನ್ನು ಮಾಡುತ್ತಾನೆ ಅಂತ ಹೇಳ್ತಾ, ಸರ್ವಸ್ಯ ಚಾಹಂ ಹೃತಿ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ಹಿತಾಂತ ಕೃದ್ವೇದ ವಿದೇವ ಚಾಹಂ. ತುಂಬಾ ಅದ್ಭುತವಾದ ಮಾತು. ಸರ್ವಸ್ಯ ಚ ಅಹಂ ಹೃದಯ ಸನ್ನಿವಿಷ್ಟ. ಈಗ ಒಟ್ಟಾರೆ ಸರ್ವಭೂತಗಳಲ್ಲಿ ಇದ್ದೇನೆ ಅಂತ ಅನ್ನೋದು ಪುಷ್ಣಾಮಿ ಚೌಷಧಿ ಸರ್ವ ಗಾಂ ಆವಿಶ್ಯ ಚ ಭೂತಾನಿ, ಎಲ್ಲ ಭೂತಗಳನ್ನು ಆವರಿಸಿಕೊಂಡ ಅಂತ ಹೇಳಿದ. ಆದ್ರೆ ಈಗ ಮತ್ತೆ ಸ್ಪಷ್ಟಪಡಿಸ್ತಾನೆ, ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲೂ ಸಂನಿವಿಷ್ಟ. ಅದರ ಪ್ರತಿಯೊಂದು ಆಗು ಹೋಗುಗಳನ್ನ, ಅದರ ಜೀವದ ಸ್ವಭಾವ, ಕರ್ಮ, ವ್ಯಾಪ್ತಿ, ಕಾಲ, ಅದಕ್ಕಿರುವ ಅರ್ಹತೆ, ಅದರ ಮಿತಿ ಎಲ್ಲವನ್ನು ಚೆನ್ನಾಗಿ ಬಲ್ಲವ ಅಂತಿದ್ರೆ ಅದು ಅವನೊಬ್ಬನೇ. ಜೀವನಿಗೂ ಜೀವನ ಬಗ್ಗೆ ಗೊತ್ತಿಲ್ಲ ನಾನೇನು ಅಂತ, ಸುಮ್ನೆ ಹಾರಾಡ್ತಾನೆ, ನಾನು ಅದಾಗ್ತೇನೆ, ಇದಾಗ್ತೇನೆ, ಇನ್ನೊಂದಾಗ್ತೇನೆ, ಮತ್ತೊಂದಾಗ್ತೇನೆ ಅಂತ. ಅವನು ಮಾಡಿಕೊಟ್ರೆ ಮಾತ್ರ ಅವನು ಅದಾಗ್ಲಿಕ್ಕೆ ಸಾಧ್ಯ. ಅವನ ಅನುಗ್ರಹದಿಂದ ತನ್ನ ಬಗ್ಗೆ ತಿಳಿಬಹುದು, ತನ್ನ ಸುತ್ತಲಿನ ಬಗ್ಗೆ ತಿಳಿಬಹುದು. ತಾನಾಗಿ ಏನೂ ತಿಳಿಲಿಕ್ಕೆ ಆಗುದಿಲ್ಲ ಅನ್ನೋದಂತೂ ಸತ್ಯ. ಆದ್ರೆ ಅವನು ತನ್ನ ಬಗ್ಗೆ ತಿಳಿಯದೇ ಇರಲಿ, ಭಗವಂತ ಅವನ ಹೃದಯದಲ್ಲಿ ನಿಂತು ಅವನು ಎಲ್ಲವನ್ನು ತಿಳಿದು ಅವನಿಗೆ ಬೇಕಿರುವ ಕಾಲಕ್ಕೆ ಅನುಕೂಲಕರವಾದಂತಹ ಪಾಪ ಪುಣ್ಯಗಳ ಫಲಗಳನ್ನು ಲೆಕ್ಕಾಚಾರಯುಕ್ತವಾಗಿ ಕಾಲಕ್ಕೆ ಸರಿಯಾಗಿ, ಸ್ವಭಾವಕ್ಕೆ ಸರಿಯಾಗಿ, ಕರ್ಮಕ್ಕೆ ಸರಿಯಾಗಿ, ಯೋಗ್ಯತೆಗೆ ಸರಿಯಾಗಿ, ವ್ಯವಸ್ಥೆಯಲ್ಲಿಯೂ ಕೆಡದಂತೆ ಆಗಬೇಕಾದ್ದನ್ನೇ ಆಗಗೊಡುತ್ತಾ ವೇದದ ಮಾತುಗಳನ್ನ ಎಂದೂ ಕೂಡ ಮುರಿಯದೆ, ತನ್ನ ಯಾವುದೇ ಅಭಿಪ್ರಾಯಗಳನ್ನ ಹೇರದೆ ಯಥಾಸ್ಥಿತವಾಗಿ ಪೂರ್ವ
ಕಾಲದಲ್ಲಿ ಹೇಗೆ ಸೃಷ್ಟಿಯಾಗಿತ್ತು ಹಾಗೆಯೇ ಸೃಷ್ಟಿ ಮಾಡುವುದಕ್ಕೋಸ್ಕರ, ಹಾಗೆಯೇ ಸರ್ಜನೆಗೊಳಿಸುವುದಕ್ಕೋಸ್ಕರ ಎಲ್ಲರ ಹೃದಯ ಕಮಲದಲ್ಲಿ ನೆಲೆಸಿದ್ದಾನೆ. ಅದಕ್ಕೆ ಸಂನಿವಿಷ್ಟ ಅಂತ ಬಿಡಿಸಿ ಹೇಳಿದ್ದು. ಅದು ಇವತ್ತು ನಿನ್ನೆ ಬಂದು ಕೂತದ್ದಲ್ಲ, ಅದು ಯಾವಾಗ್ಲೂ ಕೂತೇ ಇರುವಂತದ್ದು. ಅವನು ಇನ್ನೂ ಒಂದು ವಿಶೇಷವನ್ನ ಹೇಳಿದ, ಸರ್ವಸ್ಯ ಚ ಅಹಂ, ನಾನು ಅಂತ ಬಿಡಿಸಿ ಹೇಳಿದ. ಅಹಂ ಅಂದ್ರೆ ಒಂದರ್ಥ, ಅಹಂ ಅನ್ನುವ ರೂಪವೇ ಅವನದ್ದು. ಅಹಂ ಅಂತ ದೇವರು ನಾನು ಅಂತ ಅನ್ನುವ ಅರ್ಥದಲ್ಲಿ ಹೇಳುವುದಲ್ಲ ಉಪನಿಷತ್ತುಗಳಲ್ಲಿ. ಅಹಂ ಅಂದ್ರೆ ದೋಷ ಇಲ್ಲದವನು ಅಂತ ಅರ್ಥ. ಸರ್ವಸ್ಯ, ಸರ್ವರ ಹೃದಯದಲ್ಲೂ ದೋಷರಹಿತನಾದ ಭಗವಂತ ಸನ್ನಿವಿಷ್ಟ. ಇದು ಒಂದು ವಿಷಯವಾಗಿ ತೆಗೆದುಕೊಂಡ್ರೆ, ಅಹಂ ಅಂದ್ರೆ ಭಗವಂತನೇ ಅಂತ ಅವನ ನೇರ ಮಾತು. ಹಿಂದೆ ಏನಾಯ್ತು ಅಂದ್ರೆ ನೈನಂ ಪಶ್ಯಂತಿ ಅಚೇತಸಃ ಅಂತ, ನೈನಂ ಪಶ್ಯಂತಿ ಅನ್ನುವ ಪದವನ್ನ ಹೇಳುವಾಗ ಈ ಭಗವಂತನನ್ನು ಯಾರು ಕಾಣುವುದಿಲ್ಲ ಅಂತ ಮೊದಲು ಹೇಳಿದ. ಆಮೇಲೆ ಅದನ್ನ ಎಂಡ್ ಮಾಡುವಾಗ ತತ್ತೇಜೋ ವಿದ್ಧಿ ಮಾಮಕಂ ಅಂತ ತಾನು ಅಂತ ಶುರು ಮಾಡಿದ. ಮೊದಲು ಅವನು ಅಂತ ಹೇಳ್ತಾ ಆಮೇಲೆ ಅದು ನಾನೇ. ಬಹಳ ಜನ ಅದು ಇದು ಅಂತ ಎರಡು ಬೇರೆ ತತ್ವಗಳನ್ನಾಗಿ, ಬೇರೆ ಎರಡು ರೀತಿಯ ಬ್ರಹ್ಮವನ್ನಾಗಿ ಕಲ್ಪಿಸುವಂತಹದ್ದಿದೆ. ಕೃಷ್ಣ ಅದನ್ನ ಸಾರಾಸಗಟಾಗಿ ನಿರಾಕರಣೆ ಮಾಡ್ತಾನೆ. ಇದಕ್ಕೆ ಎಲ್ಲಿಯೂ ಶಾಸ್ತ್ರದಲ್ಲಿ ಎರಡು ವಿಧವಾದ ಬ್ರಹ್ಮನನ್ನ ಹೇಳಿದ ಮಾತೇ ಇಲ್ಲ. ದ್ವೇವಾ ಬ್ರಹ್ಮಣೋ ರೂಪೇ ಅಂತ ವೇದದಲ್ಲಿ ಹೇಳಿದ್ರು ಕೂಡ ಅದರ ಅಭಿಪ್ರಾಯ ಏನು ಅಂತಂದ್ರೆ, ಬಹಿಹಿ ಅಂತಹ ಎರಡು ರೂಪಗಳಲ್ಲಿ ನಿಂತಿದ್, ಅದು ಎರಡು ವಿಧವನ್ನ ಹೇಳಿದ್ದಲ್ಲ, ಎರಡು ಬೇರೆ ಬೇರೆಯದೇ ಆದ ವ್ಯಕ್ತಿಗಳನ್ನ ಹೇಳಿದ್ದಲ್ಲ, ಒಬ್ಬನೇ ವ್ಯಕ್ತಿಯ ಎರಡು ರೂಪಗಳನ್ನು ಹೇಳಿದ. ಅವನು ಹಾಗೆ ದಶರೂಪದಿಂದಲೂ ಇದ್ದಾನೆ, ದಶಾವತಾರ ಅಂತ. 24 ರೂಪದಿಂದಲೂ ಇದ್ದಾನೆ, 24 ಗಂಟೆಗೆ ಸಂಬಂಧಪಟ್ಟಂತೆ. 24 ವಿಶೇಷವಾದ ವ್ಯೂಹ ರೂಪ ಅಂತ ಹೇಳ್ತಾರೆ. 12 ರೂಪದಿಂದ ಇದ್ದಾನೆ, 12 ತಿಂಗಳಿಗೆ ಸಂಬಂಧಪಟ್ಟಂತೆ. 60 ರೂಪದಿಂದ ಇದ್ದಾನೆ, ಷಷ್ಠಿ ಸಂವತ್ಸರಗಳಿಗೆ ಸಂಬಂಧಪಟ್ಟಂತೆ. 100 ರೂಪದಲ್ಲಿದ್ದಾನೆ ಶತನಾಮೋತ್ತರಕ್ಕಾಗಿ. ಅಷ್ಟೋತ್ತರ ಶತನಾಮಿಗೆ 108 ರೂಪದಿಂದ ಇದ್ದಾನೆ. 101 ರೂಪದಿಂದ ಶತಂಚೈಕ ಹೃದಯ ಶನಾಢ್ಯ ಅಂತ. ಎಷ್ಟು ವೈವಿಧ್ಯಮಯವಾದಂತಹ ವ್ಯೂಹಗಳನ್ನ ಹೊಂದಿರುವ ಭಗವಂತನಿಗೆ ಒಬ್ಬನೇ ಹಲವಾಗಿ ಅವನದ್ದೇ ವ್ಯತ್ಯಾಸವಿಲ್ಲದ ರೂಪಗಳೊಂದಿಗೆ ಜಗತ್ತಿನಲ್ಲಿ ನೆಲೆಸಿದ್ದಾನೆ ಹೊರತು ಅವನು ಇನ್ನೊಬ್ಬನಾಗಿ, ಜೀವವಾಗಿ ಅಥವಾ ಇನ್ಯಾವುದೋ ಒಂದು ಕುತ್ಸಿತವಾದ ಸಣ್ಣ ಭಾಗವಾಗಿ ತನ್ನ ಮೂಲದ ಪರಿಚಯ ಇಲ್ಲದೆ ಈ ಅಜ್ಞಾನದ ಕೊಂಡಿಯಲ್ಲಿ ಸಿಲುಕಿ ಬೀಳುವಂತಹ ಅವ್ಯವಸ್ಥೆ ಆತನಿಗೆ ಎಂದೂ ಇಲ್ಲ. ಇದನ್ನ ತಿಳಿಸುವುದಕ್ಕೋಸ್ಕರನೇ ನೀವು ಗಮನಿಸಿ, 12, 13, 14, 15 ಇಷ್ಟೂ ಪದ್ಯಗಳಲ್ಲಿ ಮೊದಲು ಎಲ್ಲವನ್ನೂ ಕೂಡ ಆ ಬ್ರಹ್ಮ ಹಾಗೆ ಮಾಡುತ್ತೆ, ಆ ಬ್ರಹ್ಮ ಹೀಗ್ ಮಾಡುತ್ತೆ ಅಂತ ಹೇಳ್ತಾ ಹೇಳ್ತಾ ಗುಣವಂತಿಕೆಯನ್ನೆಲ್ಲ ತೊರೆದು ಬದುಕತ್ತೆ, ಜೀವವನ್ನ ಕರ್ಕೊಂಡು ಹೋಗುತ್ತೆ, ಜೀವವನ್ನು ನಿಲ್ಲಿಸತ್ತೆ ಅಂತ ಹೇಳಿದವನು ಇದ್ದಕ್ಕಿದ್ದಂತೆ ಆ ಯಾವ ಆದಿತ್ಯ ಈ ಜಗತ್ತಿನಲ್ಲಿ ಬೆಳಗುತ್ತಾನೋ ಅವನ ಬೆಳಕು, ಚಂದ್ರನ ಬೆಳಕು, ಅಗ್ನಿಯ ಬೆಳಕು ಅದು ಬೇರೆಯವರದ್ದಲ್ಲ, ಆ ಬ್ರಹ್ಮನಿಂದ ಬಂದದ್ದು ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ಬೇಕಿತ್ತಲ್ಲ ಮುಗಿಸುವಾಗ. ಅದು ನನ್ನಿಂದ ಬಂದದ್ದು. ತದ್ವಿಧಿ ಮಾಮಕಂ ತೇಜೋ ವಿಧಿ, ತತ್ತೇಜೋ ವಿಧಿ ಮಾಮಕಂ ಅಂತಂದ. ಆಮೇಲೆ ಗಾಮಾವಿಶ್ಯ ಚ ಭೂತಾನಿ ಧಾರಯಾಮಿ, ಮತ್ತೆ ನಾನೇ ಅಂತಾನೆ. ಧಾರಯಾಮಿ ಪುಷ್ಣಾಮಿ ಅಹಂ ವೈಶ್ವಾನರೋ ಭೂತ್ವ ಸರ್ವಸ್ಯ ಚ ಅಹಂ ಹೃದಯ ಸನ್ನಿವಿಷ್ಟ. ಈಗ ಮತ್ತೆ ಹೇಳ್ತಾನೆ, ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂಚ. ಮತ್ತಃ ಸ್ಮೃತಿ, ನನ್ನಿಂದ ಸ್ಮೃತಿ ಬಂದಿದೆ, ನಿಮ್ಗೆಲ್ಲ ನೆನಪಾಗತ್ತೆ ಅಂತಂದ್ರೆ ದೇವ್ರು ಹೇಳುದು, ನಾನು ಹೇಳುದಲ್ಲ. ನಿಮ್ಗೆಲ್ಲ ನೆನಪಾಗುತ್ತೆ ಅಂದ್ರೆ ನಾನ್ ನೆನಪು ಮಾಡಿ ಕೊಟ್ರೆ, ನಿಮಗೆಲ್ಲ ಅರಿವು ಬರ್ತಾ ಇದೆ, ಅರ್ಥ ಆಗ್ತಾ ಇದೆ ಅಂತ ನೀವು ಜೋರಾಗಿ ತಲೆ ಅಲ್ಲಾಡಿಸ್ತಾ ಇದ್ದೀರಿ ಅಂದ್ರೆ ಅದಕ್ಕೆ ಕಾರಣ ನಾನು. ನಿಮಗೆ ಇದ್ದಕ್ಕಿದ್ದಂತೆ ನಾನು ಏನ್ ಹೇಳಲಿಕ್ಕೆ ಹೊರಟೆ ಅಂತ ಅದಿಡೀ ಮರೆತು ಹೋಗುವಂತ ಸ್ಥಿತಿ ಬಂತು ಅಂದ್ರೆ ಅದು ನನ್ನಿಂದಲೇ. ಈಗಲೇ ಅದು ರಿವೀಲ್ ಆಗ್ಬೇಕಾದ ಅಗತ್ಯ ಇಲ್ಲದೆ ಹೋದ್ರೆ, ಈಗಲೇ ಆ ವಿಷಯ ನಿಮಗೆ ಗೊತ್ತಾಗುವಂತಹದಕ್ಕೆ ಸಮಯ ಬಂದಿಲ್ಲ ಅಂತ ಆದ್ರೆ ನಾನು ಅದನ್ನು ಮರೆಸಿ ಬಿಡ್ತೇನೆ. ಅಪೋಹನಂಚ, ಅಪೋಹನ ಅಂತಂದ್ರೆ ಅದು ಮರೆಮಾಚುವಂತದ್ದು. ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂಚ, ನನ್ನಿಂದಲೇ ನಿಮಗೆ ನೆನಪು, ನನ್ನಿಂದಲೇ ನಿಮಗೆ ಮರೆವು, ನನ್ನಿಂದಲೇ ನಿಮಗೆ ಅರಿವು. ಈ ಎಲ್ಲವನ್ನೂ ಕೂಡ ಒದಗಿಸುವವನು ನಾನೇ. ಬಹುಶಃ ಈ ಶ್ಲೋಕ ಹೇಳಬೇಕಾದ 100 ಮಾತುಗಳನ್ನ ಒಂದೇ ಸಾಲಿನಲ್ಲಿ ಹೇಳಿ ಮುಗಿಸುತ್ತೆ.
ವೇದ ಇದು ಸ್ಮೃತಿ ಜ್ಞಾನ ಅಪೋಹನ ಅಂದ್ರೆ ಉಳಿದಿದ್ದೆಲ್ಲ ನಮ್ದೇ ಅಂತ ಅರ್ಥ ಅಲ್ಲ. ಅದೊಂದು ಕೆಲವೊಮ್ಮೆ ನಮಗೆ ಪ್ರತಿನಿಧಿ ಗುಣಗಳಾಗಿ ಅದು ಒಬ್ಬನನ್ನ ಪ್ರತಿನಿಧಿಸುವುದು ಅಂತಿರುತ್ತೆ. ದೇಶದಿಂದ ಎಲ್ಲರನ್ನು ಕರ್ಕೊಂಡು ಹೋಗ್ಬೇಕಾಗಿಲ್ಲ ಅಂತ. ಹಾಗೇನೆ ಎಲ್ಲ ಗುಣಗಳನ್ನ ಹೇಳ್ಬೇಕಾಗಿಲ್ಲ. ಇನ್ನು ಉಳಿದದ್ದು ಯಾವ್ದು ನಮಗೆ ಅವನ ವ್ಯವಸ್ಥೆಯಲ್ಲಿ ನಡೆಯುತ್ತೆ ಅಂತ ಗೊತ್ತಾಗ್ಲಿಕ್ಕೆ ಇದು ಸ್ಯಾಂಪಲ್ ಸಾಕು ಅಂತ ಇಷ್ಟನ್ನ ಕೃಷ್ಣ ಹೇಳಿದ. ವೇದೈಷ್ಟ ಸರ್ವೈಹಿ ಅಹಮೇವ ವೇದ್ಯ. ವೇದೈಹಿ ಋಕ್ ಯಜುಸು ಸಾಮ ಅಥರ್ವ ಅನ್ನುವ ಸಂಹಿತೆಗಳಿರಬಹುದು, ಅಥವಾ ತಾಂಡ್ಯ ಬ್ರಾಹ್ಮಣ, ಐತರೇಯ ಬ್ರಾಹ್ಮಣ ಮೊದಲಾದ ಬ್ರಾಹ್ಮಣಗಳಿರ್ಬಹುದು, ಶತಪಥ, ಗೋಭಿಲ, ಹೀಗೆ 100 ಬ್ರಾಹ್ಮಣಗಳಿವೆ. ಇನ್ನು ಬೃಹದಾರಣ್ಯಕ, ತೈತರಿಯ ಆರಣ್ಯಕ ಮೊದಲಾದ ಆರಣ್ಯಕಗಳಿವೆ. ಇನ್ನು ಯಾಜ್ಞೀಯ ಮಂತ್ರ, ತರವಕಾರ, ಕಠ, ಮುಂಡಕ, ಮಂಡೂಕ, ಬೃಹದಾರಣ್ಯಕ, ಐತರೇಯ, ಛಾಂದೋಗ್ಯ ಮೊದಲಾದ ಅನೇಕ ಉಪನಿಷತ್ತುಗಳಿವೆ. ಇವಿಷ್ಟೂ ಕೂಡ ವೇದಗಳು. ವೇದ ಅಂದ್ರೆ ಇಷ್ಟೇ ಆಗ್ಲಿಲ್ಲ, ವಸ್ತುತಃ ಇನ್ನೂ ಕೂಡ ಕಾರ್ಷ್ಣೀ ವೇದ ಅಂತ ಭಾರತವನ್ನು ಹೇಳುತ್ತೆ, ಪುರಾಣಗಳನ್ನು ಹೇಳುತ್ತೆ, ರಾಮಾಯಣವನ್ನು ಹೇಳುತ್ತೆ, ಪಂಚರಾತ್ರವನ್ನು ಹೇಳುತ್ತೆ. ಹೀಗೆ ಎಲ್ಲಾ ವೇದಗಳಿಂದಲೂ ಕೂಡ ಅಹಮೇವ ವೇದ್ಯ, ಸರ್ವ ವೇದಗಳಿಂದಲೂ ಪ್ರತಿಪಾದ್ಯನಾದವನು ನಾನೇ ಅಲ್ಲ. ಇವನನ್ನೀಗ ಸರ್ವೋತ್ತಮ ಅಂತ ನೀವು ಹೇಳಿದ್ರೆ, ಇನ್ನುಳಿದಂತಹ ಬೇರೆ ಬೇರೆ ಗ್ರಂಥಗಳಲ್ಲಿ ಅಕಸ್ಮಾತ್ ಉಳಿದ ದೇವತೆಗಳನ್ನ ಸರ್ವೋತ್ತಮ ಅಂತ ಹೇಳಿದ್ದೇನಾದ್ರೂ ಇದ್ರೆ ಅಂತ ನಮ್ಗೆ ಬಂದ ಸಂದೇಹಕ್ಕೆ ಉತ್ತರ ಇದು. ಯಾವುದೇ ವೇದದಲ್ಲಿ ಹೀಗೆ ರುದ್ರ ಪ್ರಶ್ನದಲ್ಲಿ ರುದ್ರನ ಪ್ರಾಧಾನ್ಯವನ್ನು ಹೇಳುತ್ತಲ್ವಾ, ಅಥವಾ ದೇವಿ ಸೂಕ್ತದಲ್ಲಿ ಶಕ್ತಿಯ ಆರಾಧನೆಯನ್ನು ಹೇಳಿದ್ದಾರಲ್ವಾ? ಹೇಳಿದ್ದಾರೆ, ಹೇಳಿಲ್ಲ ಅಂತ ಯಾವುದೂ ಹೇಳಿಲ್ಲ. ಆದ್ರೆ ಪ್ರಧಾನವಾಗಿ ಆ ದೇವತೆಗಳೂ ಕಂಡ್ಬಿಡುವ ಮುನ್ನ ಇದ್ದ ವೇದಕ್ಕೆ ಅರ್ಥ ಒಂದಿರಬೇಕು ಅಂತಾದ್ರೆ ಅದು ನಾನೇ. ಅವ್ರು ಕಂಡ್ಬಿಟ್ಟ ಮೇಲೆ ಅವರಿಗೂ ಅದನ್ನ ಬಾಡಿಗೆ ಕೊಟ್ಟಿದ್ದೇನೆ. ಅವರಿಗೂ ಕೂಡ ಅದರ ವ್ಯವಸ್ಥೆಯಲ್ಲಿ ಲೋಕದ ಕೆಲಸಕ್ಕಾಗಿ ಸಾಮಾನ್ಯ ಅಂದ್ರೆ ಭಗವತಿ ಅನ್ನಿಸಿಕೊಂಡಂತಹ ಲಕ್ಷ್ಮೀದೇವಿ ಅವಳು ನಿತ್ಯ ಮುಕ್ತಳು. ಅವಳೇನ್ ಸಾಧನೆ ಮಾಡ್ಬೇಕಾಗಿಲ್ಲ. ಅವಳಿಗೆ ದೇವರ ಒಲವು ಯಾವಾಗ್ಲೂ ಇದೆ. ಆದ್ರೆ ಅವಳಿಗೆ ಪ್ರೀತಿ ದೇವರ ಮೇಲೆ. ಅವಳು ಇಷ್ಟಪಟ್ಟು ಮಾಡೋದು. ಮಾಡಬೇಕು ಅಂತ ಯಾರೋ ತಾಕೀತ್ ಮಾಡಿದ್ದಕ್ಕೆ ಮಾಡುವುದಲ್ಲ. ಅವಳಿಗೆ ಮತ್ತೆ ಮಾಡಿ ಏನೋ ಆಗ್ಬೇಕಾದ್ದು ಇಲ್ಲ. ಅದು ತಾಯಿಯ ಪ್ರೀತಿ. ಮಕ್ಕಳನ್ನ ರಕ್ಷಿಸ್ಬೇಕು, ಗಂಡನ ಕಾರ್ಯಭಾರಗಳಲ್ಲಿ ತನಗಿರುವಂತಹ ಆಸಕ್ತಿಯಿಂದ ಅವರನ್ನೆಲ್ಲ ಉದ್ಧಾರ ಮಾಡ್ಬೇಕು. ಅವನ ಅಪೇಕ್ಷೆ ಏನು ಅಂದ್ರೆ ಈ ಜೀವರಾಶಿಗಳನ್ನು ಉದ್ಧಾರ ಮಾಡ್ಬೇಕು ಅಂತ. ಅದು ನನ್ನ ಅಪೇಕ್ಷೆಯು ಕೂಡ ಹಾಗೇನೆ. ಹಾಗೆ ಅಂತ ಅವಳು ಕಾರ್ಯಭಾರ ನಡೆಸುವುದು ಹೊರತು ಅವಳಿಗೆ ಯಾವುದರ ಒತ್ತಡವೂ ಇಲ್ಲ. ಯಾರ ಅಂದ್ರೆ ಪುಣ್ಯ ಬರುತ್ತೆ, ಪಾಪ ಬರುತ್ತೆ, ಕಷ್ಟ ಆಗುತ್ತೆ, ಹೇಳದು ಕೇಳದೆ ಇದ್ರೆ ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನುವ ಯಾವ ಒತ್ತಡವೂ ಇಲ್ಲ. ಅದು ಇಷ್ಟಪಟ್ಟು ಮಾಡುವಂತಹ ಕಾರ್ಯಭಾರ. ಇವರಿಬ್ರು ನಿತ್ಯ ಮುಕ್ತರು. ಆದ್ರೆ ಇನ್ನುಳಿದಂತೆ ಸಕಲ ಜೀವರು ಕೂಡ ಅನೇಕ ರೀತಿಯ ಕಾರ್ಯಭಾರಗಳನ್ನ ಲೋಕದ ಹಿತಕ್ಕಾಗಿ ಮಾಡ್ತಾರೆ ಅಂದ್ರೆ ಅದು ಭಗವಂತನ ಸೇವೆ ಅಂತ ಮಾಡ್ತಾರೆ. ಆದ್ರೆ ಅವರಿಗೆ ಮಾಡ್ಲೇಬೇಕಾದ ಅನಿವಾರ್ಯತೆ ಇದೆ. ಉಪಾಸನೆಯ ಮುಖ ಅವರಿಗೆ ವೇದಗಳು ಉಪದೇಶ ಮಾಡ್ತಾರೆ. ಆ ವೇದಗಳು ಉಪದೇಶ ಮಾಡುವುದನ್ನ ಭಗವಂತ ಉಪದೇಶಿಸಿದ ಮೇಲೆ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಅವರು ಕಂಡುಬಿಡುವ ಮುಂಚೆ ಇದ್ದ ವೇದವನ್ನ ವಿಷ್ಣು ಬುದ್ಧಿ ಸ್ಥಿತ ಸದಾ ಸರ್ವದಾ ತನ್ನ ಬುದ್ಧಿಯಲ್ಲಿ ಇಟ್ಟುಕೊಂಡು ಮುಂದಿನ ಸೃಷ್ಟಿಯ ಕಾಲಕ್ಕೆ ಹೊತ್ತೊಯ್ದು ಮತ್ತೆ ಸೃಷ್ಟವಾದಂತಹ ಜೀವರಾಶಿಗಳಿಗೆ ಉಪದೇಶ ಮಾಡಿ, ಆಯಾ ಕಾಲದಲ್ಲಿ ಜೀವರು ಮತ್ತೆ ಮೊದಲಿನಂತೆ ಧಾತಾ ಯಥಾ ಪೂರ್ವಮಕಲ್ಪಯತ್ತೆನ್ನುವ ಹಾಗೆ ಆಯಾ ಸೃಷ್ಟಿಗಳಿಗೆ ಕಾರಣವಾಗುವಂತಹ ಪ್ರಪಂಚವನ್ನ ಈ ವೇದದ ಧಾರಣೆ ಮಾಡಿ ಭಗವಂತ ತಾನೇ ಅದರಿಂದ ಪ್ರತಿಪಾದ್ಯನಾಗಿ, ತಾನೇ ಅದರ ಉಪದೇಶಕನಾಗಿ, ತಾನೇ ಅದನ್ನ ಕೊನೆಗೆ ಮತ್ತೆ ತನ್ನೊಳಗೆ ಸೇರಿಸಿಕೊಳ್ಳುವಂತಹ ವಿಶೇಷತೆಯನ್ನ ಭಗವಂತ ಇಲ್ಲಿ ಪರಿಚಯಿಸಿದ. ಅಹಮೇವ ವೇದ್ಯ. ಬಹಳ ಗಮನಿಸಬೇಕಾದ್ದು ಅಹಂ ಏವ. ಆ ಏವ ಅನ್ನುವುದು ಇನ್ನೊಬ್ರು ಯಾರೂ ನನ್ನಂತೆ ಅಲ್ಲ, ಇನ್ನೊಬ್ರು ಯಾರು ಅಲ್ವೇ ಅಲ್ಲ ಅಂತಲ್ಲ. ಸರ್ವೈಹಿ ಅಪಿ ಅಹಂ ಏವ. ಸರ್ವಾತ್ಮನ ಸರ್ವ ಮಂತ್ರಗಳ ಪ್ರತಿಪಾದ್ಯತ್ವ ಇರುವುದು ನನಗೇನೆ. ಆಮೇಲೆ 2ನೇ ಅರ್ಥ, 3ನೇ ಅರ್ಥ, 4ನೇ ಅರ್ಥ, ಒಂದ್ ಪದಕ್ಕೆ 4-5 ಅರ್ಥ ಆಗುವ ಸಾಧ್ಯತೆಗಳು ಬೇಕಾದಷ್ಟು ಕಡೆ ಬರ್ತಾವೆ. ಹಾಗಾಗಿ ಸರ್ವದೋ ಮಾಧವ ಪಾಯಾತ್ ಯೋಗಂಗಾಮದೀಧರತ್ ತಯೋಗಂಗಾಮದೀಧರತ್ ಅಂತ ಒಂದು ಪದ್ಯ. ಇದು ಶಿವನನ್ನು ಹೇಳುತ್ತೆ, ಕೃಷ್ಣನನ್ನು ಹೇಳುತ್ತೆ, ಭಗವಂತ ವಿಷ್ಣುವನ್ನು ಹೇಳುತ್ತೆ. ಸರ್ವದಃ ಮಾಧವ ಪಾಯಾತ್.
ಸರ್ವದಾ ಉಮಾಧವಃ ಪಾಯಾತ್. ಸರ್ವದಃ ಅಂದ್ರೆ ಎಲ್ಲವನ್ನು ನೀಡುವಂತಹ ಮಾಧವನು ನಮ್ಮನ್ನು ಕಾಪಾಡುತ್ತಾನೆ, ಕಾಪಾಡಲಿ. ಸರ್ವದಾ ಯಾವಾಗಲೂ, ಉಮಾಧವಃ ಪಾರ್ವತೀಪತಿಯಾದಂತಹ ರುದ್ರದೇವ, ಪಾಯಾತ್ ಸಹ ಯೋ ಅಗಂ ಗಾಂ ಅದೀಧರತ್, ಬೆಟ್ಟವನ್ನು ಅಗ ಅಂತಂದ್ರೆ ಗೋವರ್ಧನ ಪರ್ವತ, ಅಗಂ ಗಾಂ ಅಂದ್ರೆ ಗೋವನ್ನು ಕೂಡ ಯಾರು ಧರಿಸಿದನೋ ಅಂತಹ ಕೃಷ್ಣನಿಗೆ ಕೃಷ್ಣನನ್ನ ಪ್ರಾರ್ಥಿಸುವುದು ಪಾಯಾತ್. ಅದೇ ಮಾತು ಯೋ ಗಂಗಾ ಮದೀಧರತ್, ಯಾರು ಗಂಗೆಯನ್ನ ಭೂಮಿಯಲ್ಲಿ ಹೊತ್ತು ಬರುವುದಕ್ಕಾಗಿ ಬೇರಾರು ಸಿದ್ಧರಿಲ್ಲದೆ ಇದ್ದಾಗ ಭಗೀರಥನಿಗಾಗಿ ತಲೆ ಕೊಟ್ಟು ರಕ್ಷಿಸಿದವನು ಶಿವನಾದ್ರಿಂದಾಗಿ ಗಂಗಾಧರನಾಗಿ ಯಾರು ಗಂಗೆಯನ್ನ ಹೊತ್ತು ನಿಂತಿದ್ದಾನೋ ಅವನು ನಮ್ಮನ್ನು ಪಾಯಾತ್ ಕಾಪಾಡಲಿ. ಅಂದ್ರೆ ಇದು ಒಂದೇ ಶ್ಲೋಕದಲ್ಲಿ ಎರಡು ಅಭಿಪ್ರಾಯವನ್ನ ಸಹಜವಾಗಿ ಮಾತು ಹೇಳ್ತಾ ಇದೆ. ಕೆಲವೊಂದ್ ಸರ್ತಿ ಪದಗಳು ಛೇದವೂ ಮಾಡಬೇಕಾಗಿಲ್ಲ, ಒಂದೇ ಪದಕ್ಕೆ ಎರಡೆರಡು ಅರ್ಥದಲ್ಲಿ ಇಲ್ಲಿ ಪದವನ್ನು ವಿಭಾಗ ಮಾಡಿದ್ರಿಂದ ಬೇರೆ ಅರ್ಥ ಬಂತು ಅಂತ ನೀವು ಅನ್ಕೊಳ್ಬಹುದು. ಆದ್ರೆ ಇನ್ನು ಕೆಲವು ಕಡೆ ಒಂದೇ ಪದವೇ ಶ್ಲೇಷಾಲಂಕಾರ ಅಂತ, ಅದೇ ಪದಕ್ಕೆ ಇನ್ನೊಂದರ್ಥ, ಅದೇ ಪದಕ್ಕೆ ಇನ್ನೊಂದರ್ಥ, ಅದೇ ಪದಕ್ಕೆ ಇನ್ನೊಂದರ್ಥ. ಹೀಗೆ ಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತರು ಕೆಲವು ಕಡೆ ಒಂದೊಂದು ಪದ್ಯಕ್ಕೆ 3-4 ಅರ್ಥ ಬರ್ದದ್ದಿದೆ, ಅಂದ್ರೆ ಆ ಅಭಿಪ್ರಾಯದಲ್ಲಿ ಹೇಳಿದ್ದಿದೆ. ಆಮೇಲೆ ವೇದವ್ಯಾಸರ ಆಶ್ರಮಕ್ಕೆ ಹೋಗಿ ನಾರಾಯಣ ಆಶ್ರಮಕ್ಕೆ ಬಂದಾಗ ಆ ವೇದವ್ಯಾಸರನ್ನು ನಾರಾಯಣರನ್ನು ಎದುರು ಇಟ್ಟುಕೊಂಡು ಮಧ್ವರು ಕಂಡಂತಹ ರೂಪಚಿಂತನೆಗಳ ಬಗ್ಗೆ 16 ಶ್ಲೋಕಗಳಲ್ಲಿ ಎರಡೆರಡು ರೂಪಗಳನ್ನು ಒಟ್ಟೊಟ್ಟಿಗೆನೆ ಮತ್ಸ್ಯ ಕೂರ್ಮ ವರಾಹ ನೃಸಿಂಹ ಅನ್ನುವ ರೀತಿಯಲ್ಲಿ ಕೃಷ್ಣರಾಮ, ಹೀಗೆ ಒಂದೇ ಪದ್ಯದಲ್ಲಿ ಎರಡೆರಡು ರೂಪಗಳನ್ನು ಒಟ್ಟೊಟ್ಟಿಗೆ ಚಿಂತಿಸುವಂತಹ ವೈಶಿಷ್ಟ್ಯವನ್ನ ನಾವು ಸಂಸ್ಕೃತ ಸಾಹಿತ್ಯದಲ್ಲಿ ಬಿಟ್ರೆ ಬೇರೆ ಕಡೆ ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ವೈಪುಲ್ಯ ಅನ್ನೋದು ಇಲ್ಲಿ ಮಾತ್ರ. ಹೀಗೆ ವೇದಗಳ ಮಾತುಗಳಿಗೆ 16 ಅರ್ಥ ಇದೆ. ಅದಕ್ಕೆ ಮುಖ್ಯಾರ್ಥ ಅಂದ್ರೆ ಅಮುಖ್ಯಾರ್ಥ, ಮುಖ್ಯಾರ್ಥ, ಪರಮ ಮುಖ್ಯಾರ್ಥ ಅಂತ 3 ಮಿನಿಮಮ್ ಇರುತ್ತೆ ಅಂತ. ತ್ರಯೋರ್ಥಾಹ ಸರ್ವವೇದೇಶು, 3 ಅರ್ಥಗಳು ಎಲ್ಲಾ ವೇದಗಳಿಗೂ ಇದೆ. ಅಂದ್ರೆ ಒಂದು ಪ್ರಧಾನವಾಗಿ ಪರಮಾತ್ಮ, ಎರಡನೇದು ಪ್ರಾಣಾದಿಗಳು, ಮೂರನೇದು ದೇವತೆಗಳ ಲೋಕದ ಅರ್ಥ. ಹೀಗೆ ವೇದೈಶ್ಚ, ಈ ಚ ನಮ್ಗೆಲ್ಲ ಇದು ಶ್ಲೋಕ ತುಂಬಿಸಿದ್ದಕ್ಕೆ ಹಾಕಿದ್ದು ಅಂತ ಅನ್ಸುತ್ತೆ. ವೇದೈಶ್ಚ, ಅಂತಂದ್ರೆ ಎಲ್ಲಾ ವೇದಗಳಿಂದಲೂ ಕೂಡ, ಎಲ್ಲಾ ಮೂಲೆ ಮೂಲೆಯಲ್ಲಿರುವಂತಹ ನಮಗೆ ಕಾಣುವ ಕೇಳದ ಶಾಖೆಗಳಿಂದ, ಯಾಕೆಂದ್ರೆ ವೇದಗಳಲ್ಲಿ 1137 ಶಾಖೆಗಳಿವೆ ಅಂತ ನಾವು ಹೇಳುದು. ಅಷ್ಟು ಶಾಖೆಗಳಲ್ಲಿ ಎಲ್ಲವೂ ಸಿಗುದಿಲ್ಲ, ಈಗ ಸಿಗುದೊಂದು 12-11. ಅದು ಬಿಟ್ಟು ಉಳಿದದ್ರೆಲ್ಲ ಏನಾದ್ರೂ ಇರಬಹುದಲ್ವಾ ಅಂದ್ರೆ ಅದಕ್ಕೆ ಕೃಷ್ಣ ಹೇಳ್ದ, ನಾನೇ ಅಲ್ವಾ ವಿಭಾಗ ಮಾಡಿದ್ದು ವೇದವ್ಯಾಸ ರೂಪದಿಂದ, ನಾನೇ ಹೇಳ್ತಾ ಇದ್ದೇನೆ. ಎಲ್ಲಾ ವೇದಗಳಿಂದ ಪ್ರತಿಪಾದ್ಯನಾದವನು ಭಗವಂತ ಅಂದ್ರೆ ನಾನೇ. ನೀವು ಅದರ ಬಗ್ಗೆ ಸಂದೇಹ ಪಡಬೇಕಾದ ಅಗತ್ಯವೇ ಇಲ್ಲ. ಉಳಿದಂತೆ ಕಾಣುತ್ತಲ್ವಾ ಅಂದ್ರೆ ಅದು ನೀವು ತಲೆ ಸ್ವಲ್ಪ ಖರ್ಚು ಮಾಡಿ ಉಳಿದ, ಅದಕ್ಕೆ ಶಾಸ್ತ್ರದಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳು, ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದಗಳು, ಉಭಯತ್ರ ಪ್ರಸಿದ್ಧವಾದ ಶಬ್ದಗಳು ಅಂತ ವಿಭಾಗ ಮಾಡಿಕೊಂಡು ಅದು ಹೇಗೆ ಭಗವಂತನಲ್ಲಿ ಪ್ರತಿಪಾದನೆಗೊಂಡಿದೆ ಅಂತ ಸ್ವತಃ ವೇದವ್ಯಾಸರೇ ಸೂತ್ರಗಳನ್ನು ರಚಿಸಿ ಬಿಡಿಸಿ ಸರ್ವ ಶಬ್ದ ಸಮನ್ವಯವನ್ನ ಭಗವಂತನಿಗೆ ಮಾಡಿ ತೋರಿಸಿದ್ದು ನಾವು ನೋಡ್ಬೇಕಾದದ್ದು. ಅದು ಗೊತ್ತಾದ್ರೆ ಮಾತ್ರ ಉಪಾಸನೆಯಲ್ಲಿ ಶುದ್ಧತೆ, ಸ್ಪಷ್ಟತೆ, ಸ್ಫುಟತೆ, ಸ್ವಚ್ಛತೆ ಇರುವುದು ಸಾಧ್ಯವಾಗುತ್ತೆ. ಅನ್ಯತ್ರ ಪ್ರಸಿದ್ಧ ಅಂದ್ರೆ ಭಗವಂತನನ್ನು ಬಿಟ್ಟು ಬೇರೆ ಕಡೆ ಪ್ರಸಿದ್ಧವಾದದ್ದು. ಅನ್ಯತ್ರೈವ ಪ್ರಸಿದ್ಧ ಅಂದ್ರೆ ಆ ಶಬ್ದ ಎಂದೂ ಕೂಡ ಭಗವಂತನಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಶಬ್ದಗಳು. ಉಭಯತ್ರ ಪ್ರಸಿದ್ಧ ಅಂದ್ರೆ ದೇವರನ್ನೂ ಹೇಳ್ಬಹುದು, ಉಳಿದವರನ್ನೂ ಹೇಳ್ಬಹುದು ಅನ್ನುವಂತಹ ಶಬ್ದಗಳು, ಇನ್ನು ಸಾಮಾನ್ಯ ಶಬ್ದಗಳು. ಹೀಗೆ ಎಲ್ಲಾ ರೀತಿಯ ಶಬ್ದಗಳನ್ನೂ ಕೂಡ ವಿಭಾಗ ಮಾಡಿಕೊಂಡು ಭಗವಂತನಲ್ಲೇ ಪ್ರಸಿದ್ಧವಾದಂತಹ ಶಬ್ದಗಳನ್ನು ಇಟ್ಟುಕೊಂಡು 4 ಮುಖಗಳಲ್ಲಿ ಸರ್ವ ಶಬ್ದ ಸಮನ್ವಯವನ್ನ, ಸರ್ವ ವೇದಾಭಿಧೇಯತ್ವವನ್ನ, ಸರ್ವ ಶಬ್ದಾಭಿಧೇಯತ್ವವನ್ನ ಉಪನಿಷತ್ತು ಹೇಳಿದ್ದನ್ನ. ಮತ್ತೆ ವೇದವ್ಯಾಸರದ್ದು ನಮಗೆ ಹೇಗಾದ್ರೂ ಮಾಡಿ ಒಂದು ಕ್ರೇಜ್ ಉಳಿಸ್ಕೋಬೇಕು, ನಮ್ಮ ಮರ್ಯಾದೆ ತೆಗೆದು ಬಿಡ್ತಾರೆ ಜನ, ನಮ್ಮನ್ನ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಏನಾದ್ರೂ ಸುಳ್ಳು ಹೇಳಿ ಆದ್ರೂ ಏನಾದ್ರೂ ಉಪಾಯ ಹೂಡಬೇಕು ಅಂತ ಈ ಸೂತ್ರ ಬರೆದದ್ದಲ್ಲ. ನೀವು ಐತರೆಯ ಉಪನಿಷತ್ತನ್ನು ನೋಡಿದ್ರೆ ಸರ್ವ ಶಬ್ದ ಸಮನ್ವಯತ್ವವನ್ನ ಅತ್ಯಂತ ಸುಲಭವಾಗಿ ಲೀಲಾಜಾಲವಾಗಿ, ಋಷಿಗಳ ನಾಮವೂ ಕೂಡ
ದೇವತೆಗಳ ನಾಮ, ಋಷಿಗಳ ನಾಮವೂ ಕೂಡ ಪರಮಾತ್ಮನದ್ದೇ. ಇನ್ನು ಎಲ್ಲಿವರೆಗೆ ಅಂದ್ರೆ ಸಮುದ್ರದ ಘೋಷ, ಹಕ್ಕಿಗಳ ಚಿಲಿಪಿಲಿ, ಹಲ್ಲಿಯ ಲೊಚಗುಟ್ಟುವಿಕೆ, ಅಥವಾ ಗಾಳಿ ಬೀಸುವಿಕೆ, ಗಂಟೆಯ ಬಾರಿಸುವಿಕೆ, ವಾದ್ಯಗಳ ನುಡಿಸುವಿಕೆ, ಈ ಎಲ್ಲವೂ ಕೂಡ ಅವನ ನಾಮವಾಗತ್ತೆ. ಸರ್ವ ಪ್ರಾಣರುಚ ಇತ್ಯೇವ ವಿದ್ಯಾತ್ ಅಂತ ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ. ನೀವು ಈ ಸಾಲಿಟ್ಕೊಂಡು ಇಡೀ ಉಪನಿಷತ್ತಿಗೆ ಎಲ್ಲ ಕಡೆ ಸಾಲಿಯಲ್ಲಿ ಅನ್ನುವ ಆ ಅಭಿಪ್ರಾಯವನ್ನು ಗಮನಿಸಿದ್ರೆ ವೇದ್ಯ ತಿಳಿಯಲೇಬೇಕಾದವನು ಅಂತ ಅರ್ಥ. ಎಲ್ಲಾ ವೇದಗಳಿಂದ, ಅದು ಏವ ಶಬ್ದವನ್ನ ವೇದೈರೈವ ವೇದ್ಯ, ಸರ್ವೈಹಿ ವೇದೈರೇವ ವೇದ್ಯ, ಸರ್ವೈರೇವ ವೇದ್ಯ, ಎಲ್ಲರೂ ತಿಳಿಯಬೇಕಾದ್ದು ಅಂದ್ರೆ ಅಧಿಕಾರಿಗಳಾದವರು. ಅಂದ್ರೆ ಯಾರು ವೇದವನ್ನು ಒಪ್ಪುವುದೇ ಇಲ್ವಾ ಅವರನ್ನು ಯಾರು ಒತ್ತಾಯ ಮಾಡಲ್ಲ. ಯಾರು ವೇದವನ್ನು ಒಪ್ತಾರೆ ಅವರಂತೂ ವೇದದಿಂದಲೇನೆ ತಿಳ್ಕೊಳ್ಬೇಕು, ವೇದಗಳಿಂದಲೇ ತಿಳ್ಕೊಳ್ಳುದು. ವೇದ ಅಂದ್ರೆ ಕೇವಲ ಅಪೌರುಷೇಯ ಮಾತ್ರ ಅಲ್ಲ, ಪೌರುಷೇಯವನ್ನು ಸೇರಿಸಿ ಹೇಳುದು, ಅದು ಕೂಡ ವೇದದ ಭಾಗಕ್ಕೆ ಬಂತು. ಇಲ್ಲ ಅಂದ್ರೆ ಅದರಿಂದ ಅಲ್ಲ ಅಂತ ಆಗ್ಬೇಕಿತ್ತು. ಅವನು ಅದಕ್ಕೋಸ್ಕರ ಏವ ಶಬ್ದವನ್ನು ಹಾಕಿದ್ದಾನೆ. ವೇದಾಂತ ಶಬ್ದದಿಂದ ಏನೆಲ್ಲ ತಗೊಳ್ಬೇಕು ಅಂದ್ರೆ ವೇದದ ಅಭಿಪ್ರಾಯ ಇನ್ನೆಲ್ಲೆಲ್ಲಿ ಸಂಗ್ರಹವಾಗಿದೆ ಅದೆಲ್ಲವೂ ವೇದಗಳೇ. ಅದಕ್ಕೆ ಚ ಶಬ್ದವನ್ನು ಹಾಕಿದ್ದು. ವೇದೈಶ್ಚ, ವೇದಗಳಿಂದಲೂ ಅಂದ್ರೆ ಲೋಕದಲ್ಲಿರುವಂತಹ ಅಪೌರುಷೇಯವಾದ ವೇದಗಳ ಜೊತೆಗೆ ಪೌರುಷೇಯವಾದ ಭಗವತ್ ಪೂರಕವಾದ ಭಗವತ್ ಪರವಾದ ವಾಕ್ಯಗಳಿಂದಲೂ. ವೇದೈಶ್ಚ ಸರ್ವೈರೇವ ವೇದ್ಯ ಅಹಮೇವ ವೇದ್ಯ ವೇದ್ಯ ಏವ. ಆ ಏವವನ್ನು ಎಲ್ಲಿ ಹಾಕಿದ್ರು ನೀವು ಅದು ಭಗವಂತನ ಗುಣಗಳಿಗೆ ಇನ್ನಷ್ಟು ಹೆಚ್ಚು ಬಲವನ್ನ ತುಂಬುತ್ತಾ ಹೋಗುತ್ತೆ. ಇನ್ನು ಹೇಳಿದ ವೇದಗಳಿಂದ ಮಾತ್ರ ಅಲ್ಲ, ವೇದಾಂತದಿಂದಲೂ ತಿಳಿಯಬೇಕಾದವನು ನಾನೇ. ವೇದಾಂತ ಕೃತ್ ವೇದವಿತ್ ಏವಚ ಅಹಂ. ಅಹಂ ಅಂತ ಹಿಂದೆ ಒಮ್ಮೆ ಹೇಳಿದ್ದ, ಆದ್ರೂ ನಾವು ಮರ್ತು ಬಿಡ್ತೇವೆ ಅಂತ ಮತ್ತೆ ಅಹಂ ಅಂತಾನೆ. ಅಹಂ ಮಾತ್ರ ವೇದವಿತ್. ಸರ್ವ ವೇದಗಳನ್ನು ಚೆನ್ನಾಗಿ ಬಲ್ಲವನು ನಾನೊಬ್ಬನೇ. ಸರ್ವ ವೇದಗಳನ್ನು ಬಲ್ಲವನು ನಾನೊಬ್ಬನೇ ಮಾತ್ರ ಅಲ್ಲ, ವೇದವಿದೇವ, ವೇದವನ್ನ ತಿಳಿದೇ ಇದ್ದೇನೆ, ತಿಳಿದವನು ನಾನೇ. ಅದನ್ನ ಅರ್ಥ ಮಾಡ್ಲಿಕ್ಕೆ ಬೇಕಿರುವಂತಹ ವೇದಾಂತ ಸೂತ್ರಗಳನ್ನು ಕೊಟ್ಟವನು ನಾನೇ. ವೇದಾಂತ ಕೃದೇವ, ವೇದಾಂತ ಕೃತ ಅಂದ್ರೆ ಬ್ರಹ್ಮಸೂತ್ರವನ್ನು ರಚಿಸಿದವನು. ಬ್ರಹ್ಮಸೂತ್ರ ನೋಡಿ, ಮತ್ತೆ ವೇದವ್ಯಾಸ ರೂಪಕ್ಕೂ ಕೃಷ್ಣನಿಗೂ ವ್ಯತ್ಯಾಸ ಇಲ್ಲ ಅಂತ ಹೇಳಲಿಕ್ಕೆ ಕೃಷ್ಣ ವೇದಾಂತ ಕೃತ್ ಅಹಂ ಅಂತಾನೆ. ವೇದಾಂತ ಕೃತ್ ಅಂದ್ರೆ ವೇದಾಂತ ಅಂತಂದ್ರೆ ವೇದದ ನಿರ್ಣಯವನ್ನು ಮಾಡುವಂತ ಬ್ರಹ್ಮಸೂತ್ರಕ್ಕೆ ವೇದಾಂತ ಅಂತ ಹೆಸರು. ಅದಕ್ಕೆ ಪರವಿದ್ಯೆ, ವೇದಾಂತ ವಿದ್ಯೆ ಅಂತ ಕರೀತಾರೆ. ಇನ್ನು ಲೋಕದಲ್ಲಿ ಮತ್ತೊಂದು ಪ್ರಸಿದ್ಧವಾದದ್ದು ಉಪನಿಷತ್ತು. ಉಪನಿಷತ್ತುಗಳನ್ನು ಕೂಡ ತಿಳಿದವನು ನಾನೇ. ಆ ಉಪನಿಷತ್ತುಗಳನ್ನ ಚೆನ್ನಾಗಿ ಲೋಕಕ್ಕೆ ತಿಳಿಸುವವನು ನಾನೇ. ವೇದವಿತ್, ಇಷ್ಟು ವೇದ ಇದೆ. ನೀವು ಹೇಳುವ ಹಾಗೆ ನೋಡಿದ್ರೆ ಯಾರಿಗೂ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ವೇದ ಇದ್ದೇನು ಉಪಯೋಗ ಅಂದ್ರೆ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಅಂತಿಲ್ಲ, ನನಗೆ ಅದು ಚೆನ್ನಾಗಿ ಗೊತ್ತಿದೆ, ನಾನು ಅದನ್ನು ತಿಳಿದಿದ್ದೇನೆ ಅಂತ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾನೆ. ನಿರ್ಣಯಾತ್ಮಕವಾದ ಮೀಮಾಂಸವನ್ನ, ವೇದಾಂತ ಅಂತ ಹೇಳುವ ವಿಷಯವನ್ನ ಇನ್ನಷ್ಟು ಬಿಡಿಸಿ ಹೇಳ್ತಾರೆ. ನಾಳೆ ಅದರ ಚಿಂತನೆ ನಡೆಸೋಣ. ಶ್ರೀ ಹರಿಪ್ರಿಯತಾಂ. ಶ್ರೀ ಕೃಷ್ಣಾರ್ಪಣಮಸ್ತು.